ಬೆಳಗಾವಿಯಲ್ಲಿ 8 ಡಿಸೆಂಬರ್ 2025ರಂದು ನಡೆಯುವ ಅಧಿವೇಶನದಲ್ಲಿ ಬೌದ್ಧರ ಐತಿಹಾಸಿಕ ಸ್ಥಳ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಕಾರ್ಯರೂಪಕ್ಕೆ ತರಬೇಕು. ಹಾಗೆ ಸಂಶೋಧನಾ ಕೇಂದ್ರ ತೆರೆಯಬೇಕು ಮತ್ತು ವಿಶೇಷ ಅನುದಾನ ನೀಡುವ ಮೂಲಕ ರಾಜ್ಯದಲ್ಲಿರುವ 9 ಶಿಲಾಶಾಸನಗಳ ಅಭಿವೃದ್ಧಿಪಡಿಸಿ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣಗಳಾಗಿ ಮಾಡುವಂತೆ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಒತ್ತಾಯಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಗ್ರಾಮದಲ್ಲಿ 1 ಮತ್ತು 13ನೇಯ ಶತಮಾನದ ಶಾತವಾಹನರ ಕಾಲದ ಶಾಸನಗಳು ದೊರೆತಿದ್ದು ಇಡೀ ದೇಶದಲ್ಲಿಯೇ ಸಿಗದೆ ಅದ್ಭುತ ಶಾಸನಗಳು ಇಲ್ಲಿ ದೊರಕಿವೆ. ಹಾಗೂ ದೇಶದ ಮಹಾನ್ ಸಾಮ್ರಾಟ ಅಶೋಕ ಚಕ್ರವರ್ತಿ ಸಿಂಹಾಸನ ಮೇಲೆ ಕುಳಿತ ಭಂಗಿ ಮತ್ತು ಅವರ ಪರಿವಾರದ ಶಿಲೆಗಳು, ಐತಿಹಾಸಿಕ ಕುರುಹುಗಳು ಹಾಗೂ ಪಾಲಿ, ಬ್ರಾಹ್ಮಿ, ಪ್ರಾಕೃತ ಮತ್ತು ದೇವನಾಗರಿ ಭಾಷೆಗಳಲ್ಲಿ ಶಾಸನಗಳು ದೊರೆತಿರುವ ಹಿನ್ನೆಲೆ ಇದನ್ನು ರಕ್ಷಿಸುವ ಕೆಲಸವಾಗಬೇಕು ಮತ್ತು ರಾಜ್ಯದಲ್ಲಿರುವ 9 ಶಿಲಾಶಾಸನಗಳು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣಗಳಾಗಿ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಅನೇಕ ದಿವಸಗಳಿಂದ ಹೋರಾಟ ಮಾಡ್ತಾನೆ ಬಂದಿವಿ ನಾವು. ಈಗಾಗಲೇ ಸನ್ನತಿಯಲ್ಲಿ ಅಭಿವೃದ್ಧಿ ಕೆಲಸ ಸ್ವಲ್ಪ ಆಗಿದೆ. ಅಲ್ಲಿ ಒಂದು ಸ್ಮಾರಕನೂ ಮಾಡಿದ್ದಾರೆ, ಗಾರ್ಡನ್ ಇದೆ, ಉದ್ಯಾನವನ ಇದೆ, ಎಲ್ಲ ಇದೆ. ಸುಮಾರು ಒಂದು 10 ವರ್ಷ ಆಯ್ತು. ಬಟ್ ಎಲ್ಲ ಹಾಳಾಗ್ತಾ ಇದೆ. ಅದ ನಂತರ ನಾವು ಹೋದ ವರ್ಷ ಇಲ್ಲೇ ಬರೆದಂಥ ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ಕೂಡ ಒಂದು ಮನವಿ ಪತ್ರ ಕೊಟ್ಟಿವಿ. ಸಚಿವ ಸಂಪುಟದಲ್ಲಿ ಗುಲ್ಬರ್ಗದಲ್ಲಿ ನಡೆದಂಥ. ಅದಾದ ನಂತರ ಸನ್ನತಿಯಿಂದ ನಾವು ಬೆಂಗಳೂರುವರೆಗೆ ಪಂಚಶೀಲ ಪಾದಯಾತ್ರೆನೂ ಮಾಡಿವಿ, ಪೂಜ್ಯ ಬಂತೇಜಿಯವರ ನೇತೃತ್ವದಲ್ಲಿ. ಅದು ಸುಮಾರು 20 ದಿವಸದ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮುಕ್ತಾಯ ಆಯಿತು. ಸಮಾಜ ಕಲ್ಯಾಣ ಸಚಿವರು ಬಂದು ಮನವಿ ತಗೊಂಡ್ರು. ತದನಂತರನೂ ಏನೂ ಮಾಡಲಿಲ್ಲ. ಮತ್ತೆ ನಾವು ಪೂಜ್ಯ ಬಂತೇಜಿಯವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ಆ ಉಪವಾಸ ಸತ್ಯಾಗ್ರಹ 4 ದಿವಸ ನಡೀತು. ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮೊನ್ನೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬಂದು ಮನವಿ ಪತ್ರ ತಗೊಂಡು ಕೆಲವು ವಿಷಯಗಳು ಈಗಾಗಲೇ ಅವರು ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಒತ್ತಾಯ ಏನಿದೆ ಅಂದರೆ, ನೀವು ಯಾವಾಗ ಪ್ರಾಧಿಕಾರ ಮಾಡ್ತೀರಿ ಅದಕ್ಕೆ ಸದಸ್ಯರು ಬೇಕು, ಅಧ್ಯಕ್ಷರು ಬೇಕು, ಕಚೇರಿ ಪ್ರಾರಂಭ ಆಗಬೇಕು, ಆಡಳಿತ ಸುಸಜ್ಜಿತವಾಗಿ ನಡಿಬೇಕು. ಅದಕ್ಕಲ್ಲಿ ಏನು ನಡೀತಾ ಇಲ್ಲ. ಇದು ಬೌದ್ಧರಿಗೆ ತುಂಬ ನೋವಾದ ಸಂಗತಿ ಇದೆ. ಯಾಕಂದ್ರೆ ಅದೇ ಥರ ಅನೇಕ ಮಂಡಳಿಗಳದಾವ, ನಿಗಮಗಳದಾವ, ಅವೆಲ್ಲ ಪ್ರಾರಂಭ ಆಗಿದಾವ. ನಿಮಗೆಲ್ಲರಿಗೂ ಮಾಹಿತಿ ಇದೆ. ಮತ್ತು ಆ ಮಂಡಳಿಗಳಲ್ಲಿ ಸುಮಾರು 100 ಕೋಟಿ, 200 ಕೋಟಿ, 300 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಯಾಕೆ ನಮಗೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಕ್ಕಂಥ ತುಂಬ ಬೌದ್ಧರಿಗೆ ನೋವಿದೆ. ಮತ್ತು ನೀವು ಬೇರೆ ಬೇರೆ ದೇಶದಲ್ಲಿ ಹೋಗಿ ಇದು ಭಾರತ ದೇಶ ಬುದ್ಧನ ದೇಶ ಅಂತೀರಿ, ಏನು ಹೆಸರಿಗಷ್ಟೇ ಅಂತೀರಿ? ನಿಜವಾಗೂ ಮಾತಾಡಬೇಕಲ್ಲ. ಬೇರೆ ದೇಶಗಳಿಗೆ ಹೋಗಿ ನಾವು ಬೌದ್ಧ ದೇಶದಿಂದ ಬಂದಿವಂತ ಸಾವಿರಾರು ಕೋಟಿ ಹೊರದೇಶದಿಂದ ತರ್ತಾರ. ಇಲ್ಲಿ ಬಂದ್ರೆ ಬುದ್ಧಗೆ ಗೌರವ ಇಲ್ಲ, ಅವ್ರು ಮಾಡ್ತಕ್ಕಂಥ ಕಾರ್ಯಕ್ಕೂ ಮುಂಚೂಣಿ ಇಲ್ಲ. ಅದಕ್ಕೆ ನಮ್ಮ ಇಷ್ಟೇ ಸರ್ಕಾರಕ್ಕೆ ಒತ್ತಾಯ ಇದೆ, ಆದಷ್ಟು ಬೇಗ ಈ ಪ್ರಾಧಿಕಾರ ರಚನೆ ಮಾಡಿ, ಆಗಲೇ ರೆಡಿ ಇದೆ, ಅದು ಸದಸ್ಯರು ಮಾಡ್ರಿ, ಯಾರಿಗೂ ಮಾಡ್ರಿ, ಬೌದ್ಧ ಭಿಕ್ಕುಗಳಿಗೆ ಮಾಡ್ರಿ, ಯಾರು ಹಿರಿಯರದರ ಚಿಂತಕರು ಅವ್ರಿಗೆ ಮಾಡ್ರಿ. ಅದರ ಕೆಲಸ ಮಾತ್ರ ಪ್ರಾರಂಭ ಆಗಬೇಕಂತ ನಮ್ಮ ಒತ್ತಾಯ ಇದೆ. ಬೆಳಗಾವಿನಲ್ಲಿ ನಡೆದಕ್ಕಂಥ ಈ ಒಂದು ಅಧಿವೇಶನದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಇವರು ಮಾಡಲಿಲ್ಲ ಅಂದ್ರೆ ನಾವು ಸುಮಾರು 5,000 ಬೌದ್ಧ ಅನ್ಯಾಯಗಳು ಹೋಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅಂತಕ್ಕಂಥ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.